ಕೆಲವರ ಜೀವನದಲ್ಲಿ ಒಂದು ವಿಚಿತ್ರ ಬದಲಾವಣೆ ಆರಂಭವಾಗುತ್ತದೆ. ಅವರು ಶ್ರೀಮಂತಿಕೆಯ ಲಕ್ಷಣಕ್ಕಾಗಿ ಕಾಯುತ್ತಿದ್ದಾರೆ. ಪ್ರಕೃತಿ ಅವರ ಬದುಕಿಗೆ ಕೆಲವು ಸೂಚನೆಗಳನ್ನು ನೀಡಲು ಆರಂಭಿಸುತ್ತದೆ. ಆಲೋಚನೆಗಳು ಬದಲಾಗುತ್ತವೆ, ಸ್ನೇಹಗಳು ಬದಲಾಗುತ್ತವೆ, ಅದೃಷ್ಟ ನಿಧಾನವಾಗಿ ಬಾಗಿಲು ತಟ್ಟಲು ಶುರು ಮಾಡುತ್ತದೆ. ಹಳೆಯವರು ಹೇಳುತ್ತಿದ್ದರು, ಹಣ ಬರುವ ಮೊದಲು ಜೀವನ ಕೆಲವು ಸಂಕೇತಗಳನ್ನು ನೀಡುತ್ತದೆ ಎಂದು. ಹಾಗಾದರೆ ಶ್ರೀಮಂತರಾಗುವ ಮೊದಲು ಕಾಣಿಸುವ 21 ಲಕ್ಷಣಗಳು ಯಾವುವು? ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬಹುಶಃ ಈ ಲಕ್ಷಣಗಳಲ್ಲಿ ಕೆಲವು ಈಗಾಗಲೇ ನಿಮ್ಮ ಜೀವನದಲ್ಲೂ ಕಾಣಿಸಿಕೊಂಡಿರಬಹುದು. ಲಕ್ಷಣ 1, ಒಂಟಿತನ ಇಷ್ಟವಾಗಲು ಆರಂಭವಾಗುವುದು. ಹಠಾತ್ ಕೆಲವರಿಗೆ ಜನಸಂದಣಿ ಇಷ್ಟವಾಗುವುದೇ ಕಡಿಮೆ ಆಗುತ್ತದೆ. ಅವರು ಸ್ವಲ್ಪ ದೂರ ಉಳಿಯಲು ಆರಂಭಿಸುತ್ತಾರೆ. ಇದು ಖಿನ್ನತೆಯಲ್ಲ, ಇದು ಮನಸ್ಸು ಪ್ರೌಢವಾಗುತ್ತಿರುವ ಸೂಚನೆ. ಏಕೆಂದರೆ ದೊಡ್ಡ ಕನಸುಗಳನ್ನು ಹೊತ್ತವರು ಸ್ವಲ್ಪ ಸಮಯ ತಮ್ಮೊಳಗೆ ಬದುಕಲೇಬೇಕು. ಶ್ರೀಮಂತರಾಗುವ ಮೊದಲು ಮನಸ್ಸು ಹೊರಗಿನ ಗದ್ದಲಕ್ಕಿಂತ ಒಳಗಿನ ಧ್ವನಿಯನ್ನು ಕೇಳಲು ಆರಂಭಿಸುತ್ತದೆ. ಲಕ್ಷಣ 2, ಸಮಯದ ಮೌಲ್ಯ ಅರಿವಾಗುವುದು. ಮೊದಲು ಗಂಟೆಗಳ ಕಾಲ ಮೊಬೈಲ್ನಲ್ಲಿ ಕಾಲ ಕಳೆಯುತ್ತಿದ್ದ ವ್ಯಕ್ತಿ ಹಠಾತ್ ಸಮಯ ವ್ಯರ್ಥವಾಗುತ್ತಿದೆ ಎಂದು ಭಾವಿಸುತ್ತಾನೆ. ಇದರಿಂದ ನನಗೆ ಏನು ಪ್ರಯೋಜನ ಎಂಬ ಪ್ರಶ್ನೆ ಹುಟ್ಟುತ್ತದೆ. ಇದೇ ಬೆಳವಣಿಗೆ ಮನೋಭಾವ. ಶ್ರೀಮಂತರಾದ ಅನೇಕ ಜನರ ಬದುಕನ್ನು ನೋಡಿದರೆ ಅವರು ಮೊದಲು ಹಣವನ್ನು ಅಲ್ಲ, ಸಮಯವನ್ನು ಗೌರವಿಸಲು ಕಲಿತಿದ್ದರು. ಕಂಟೆಂಟ್ ಕ್ರಿಯೇಟರ್ ಆಗಬೇಕೆಂಬ ಮನೋಭಾವ ಅವನಲ್ಲಿ ಮೂಡುತ್ತದೆ. ಲಕ್ಷಣ 3, ಹಳೆಯ ಸ್ನೇಹಗಳು ದೂರವಾಗುವುದು. ಕೆಲವರು ನಿಧಾನವಾಗಿ ನಿಮ್ಮಿಂದ ದೂರವಾಗುತ್ತಾರೆ. ಕೆಲವರ ಜೊತೆ ಮಾತುಕತೆ ಕಡಿಮೆಯಾಗುತ್ತದೆ. ಇದು ಕೆಲವೊಮ್ಮೆ ನೋವು ಕೊಡುತ್ತದೆ. ಆದರೆ ಜೀವನದ ಸತ್ಯವೇನೆಂದರೆ ಪ್ರತಿ ವ್ಯಕ್ತಿಯು ನಿಮ್ಮ ಮುಂದಿನ ಹಂತದವರೆಗೆ ಜೊತೆಗಿರುವುದಿಲ್ಲ. ಪ್ರಕೃತಿ ನಿಮ್ಮ ಸುತ್ತಲಿನ ಶಕ್ತಿಯನ್ನು ಬದಲಾಯಿಸಲು ಆರಂಭಿಸುತ್ತದೆ. ಲಕ್ಷಣ 4, ಹಣದ ಬಗ್ಗೆ ಭಯ ಕಡಿಮೆಯಾಗುವುದು. ಹಿಂದೆ ಹಣವಿಲ್ಲ ಎಂಬ ಭಯಪಡುವ ವ್ಯಕ್ತಿ ಈಗ ಹಣ ಸಂಪಾದಿಸಬಹುದು ಎಂದು ಯೋಚಿಸಲು ಆರಂಭಿಸುತ್ತಾನೆ. ಮನೋಭಾವದ ಬದಲಾವಣೆ ಇಲ್ಲಿಂದಲೇ ಆರಂಭವಾಗುತ್ತದೆ. ಬಡತನ ಮೊದಲು ಮನಸ್ಸಿನಲ್ಲೇ ಹುಟ್ಟುತ್ತದೆ, ಅದೇ ರೀತಿ ಶ್ರೀಮಂತಿಕೆಯಲ್ಲೂ ಮನಸ್ಸಿನಲ್ಲೇ ಹುಟ್ಟುತ್ತದೆ. ಲಕ್ಷಣ 5, ನಿದ್ರೆಯಲ್ಲಿ ವಿಚಿತ್ರ ಕನಸುಗಳು ಕಾಣುವುದು. ಕೆಲವರಿಗೆ ನೀರು, ಚಿನ್ನ, ಮನೆ, ಮರ, ಮೆಟ್ಟಿಲು ಅಥವಾ ದೇವಸ್ಥಾನದ ಕನಸುಗಳು ಕಾಣಿಸುತ್ತವೆ. ಸ್ವಪ್ನಶಾಸ್ತ್ರದಲ್ಲಿ ಇದನ್ನು ಬದಲಾವಣೆ ಸೂಚನೆ ಎಂದು ಹೇಳುತ್ತಾರೆ. ಇದು ನೇರವಾಗಿ ಹಣ ಬರುತ್ತದೆ ಎಂದರ್ಥವಲ್ಲ, ಆದರೆ ಜೀವನ ಹೊಸ ಹಂತಕ್ಕೆ ಸಾಗುತ್ತಿದೆ ಎಂಬ ಸಂಕೇತವಾಗಿದೆ. ಲಕ್ಷಣ 6, ಕುಟುಂಬದ ಜವಾಬ್ದಾರಿ ಹೆಚ್ಚಾಗಿ ಕಾಣುವುದು. ಹಠಾತ್ ವ್ಯಕ್ತಿಗೆ ಕುಟುಂಬದ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚನೆ ಶುರುವಾಗುತ್ತದೆ. ನನ್ನಿಂದ ಏನಾದರೂ ಸಾಧನೆಯಾಗಬೇಕು ಎಂಬ ಒಳಗಿನ ಒತ್ತಡ ಹುಟ್ಟುತ್ತದೆ. ಈ ನೋವೇ ಕೆಲವರನ್ನು ದೊಡ್ಡ ಮಟ್ಟಕ್ಕೆ ಕರೆದೊಯ್ಯುತ್ತದೆ. ಲಕ್ಷಣ 7, ಸಣ್ಣ ಅವಕಾಶಗಳು ದೊಡ್ಡದಾಗಿ ಕಾಣುವುದು. ಮೊದಲು ಗಮನಿಸದ ಅವಕಾಶಗಳು ಈಗ ಕಣ್ಣಿಗೆ ಬೀಳುತ್ತವೆ, ಏಕೆಂದರೆ ಮನಸ್ಸು ಈಗ ಅವಕಾಶ ಹುಡುಕುವ ಸ್ಥಿತಿಗೆ ಬಂದಿದೆ. ಒಬ್ಬ ಶ್ರೀಮಂತ ವ್ಯಕ್ತಿ ಮತ್ತು ಸಾಮಾನ್ಯ ವ್ಯಕ್ತಿಯ ನಡುವಿನ ವ್ಯತ್ಯಾಸ ಇದೆ. ಒಬ್ಬನು ಸಮಸ್ಯೆಯನ್ನು ನೋಡುತ್ತಾನೆ, ಇನ್ನೊಬ್ಬನು ಅವಕಾಶವನ್ನು ನೋಡುತ್ತಾನೆ. ಲಕ್ಷಣ 8, ಅಸಹನೆ ಕಡಿಮೆಯಾಗುವುದು. ಮೊದಲು ಬೇಗ ಕೋಪ ಬರುತ್ತಿತ್ತು, ಆದರೆ ಈಗ ಸಹನೆ ಹೆಚ್ಚಾಗುತ್ತದೆ. ಜೀವನ ನಿಧಾನವಾಗಿ ಭಾವನೆಗಳ ಮೇಲೆ ನಿಯಂತ್ರಣ ಕಲಿಸುತ್ತದೆ, ಏಕೆಂದರೆ ದೊಡ್ಡ ಯಶಸ್ಸು ಪಡೆಯಲು ದೊಡ್ಡ ತಾಳ್ಮೆ ಅಗತ್ಯ. ಲಕ್ಷಣ 9, ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗುವುದು. ವ್ಯಾಪಾರ, ಹೂಡಿಕೆ, ಕೃತಕ ಬುದ್ಧಿಮತ್ತೆ, ತಂತ್ರಜ್ಞಾನ, ಮಾತಿನ ಕಲೆ, ಹಠಾತ್ ಹೊಸ ವಿಷಯಗಳ ಬಗ್ಗೆ ಆಸಕ್ತಿ ಮೂಡುತ್ತದೆ. ಇದು ಮೆದುಳಿನ ಬೆಳವಣಿಗೆ ಹಂತ. ಶ್ರೀಮಂತರಾಗುವವರು ಮೊದಲು ತಮ್ಮ ಮನಸ್ಸನ್ನು ಅಭಿವೃದ್ಧಿಪಡಿಸುತ್ತಾರೆ. ಲಕ್ಷಣ 10, ಸೋಲುಗಳು ಹೆಚ್ಚಾಗುವುದು. ಹೌದು, ಇದು ವಿಚಿತ್ರವಾಗಿ ಕೇಳಬಹುದು, ಆದರೆ ಅನೇಕ ಬಾರಿ ದೊಡ್ಡ ಯಶಸ್ಸಿನ ಮೊದಲು ಜೀವನ ಪರೀಕ್ಷೆ ತೆಗೆದುಕೊಳ್ಳುತ್ತದೆ. ಮರು ಕಾಣುವ ಸೋಲುಗಳು ವ್ಯಕ್ತಿಯನ್ನು ಮಾನಸಿಕವಾಗಿ ಬಲಿಷ್ಠರನ್ನಾಗಿಸುತ್ತದೆ. ಲಕ್ಷಣ 11, ರಾತ್ರಿ ಹೊತ್ತು ಆಲೋಚನೆಗಳು ಹೆಚ್ಚಾಗುವುದು. ಮಲಗಿದ್ದರೂ ಭವಿಷ್ಯದ ಬಗ್ಗೆ ಯೋಚನೆ ಬರುತ್ತದೆ. ನನ್ನ ಜೀವನ ಇನ್ನೂ ದೊಡ್ಡದಾಗಬೇಕು ಎಂಬ ಭಾವನೆ ಮನಸ್ಸನ್ನು ಕಾಡುತ್ತದೆ. ಈ ಅಶಾಂತ ಮನಸ್ಸೇ ಅನೇಕರ ಯಶಸ್ಸಿನ ಆರಂಭವಾಗಿತ್ತು. ಲಕ್ಷಣ 12, ಜನರ ವರ್ತನೆ ಬದಲಾಗುವುದು. ಕೆಲವರು ನಿಮ್ಮನ್ನು ಕಡೆಗಣಿಸುತ್ತಾರೆ, ಕೆಲವರು ಅಸೂಯೆ ತೋರಿಸುತ್ತಾರೆ, ಏಕೆಂದರೆ ನಿಮ್ಮ ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವ ಬದಲಾಗಲು ಆರಂಭವಾಗುತ್ತದೆ. ಲಕ್ಷಣ 13, ಹಣ ಉಳಿಸುವ ಅಭ್ಯಾಸ ಬೆಳೆಯುವುದು. ಅಗತ್ಯವಿಲ್ಲದ ಖರ್ಚು ಕಡಿಮೆಯಾಗುತ್ತದೆ. ವ್ಯಕ್ತಿಗೆ ಮೌಲ್ಯದ ಅರಿವು ಬರುತ್ತದೆ. ಇಂದು ಉಳಿಸಿದ ಹಣ ನಾಳೆ ಸ್ವಾತಂತ್ರ್ಯ ನೀಡುತ್ತದೆ ಎಂಬ ತಿಳುವಳಿಕೆ ಮೂಡುತ್ತದೆ. ಲಕ್ಷಣ 14, ಪ್ರೇರಣಾದಾಯಕ ಪುಸ್ತಕಗಳು ಮತ್ತು ವಿಡಿಯೋಗಳತ್ತ ಆಕರ್ಷಣೆ. ಮೊದಲು ಬೋರು ಅನ್ನಿಸಿದ ವಿಷಯಗಳು ಈಗ ಪ್ರೇರಣೆ ನೀಡುತ್ತವೆ. ಮನಸ್ಸು ಈಗ ಬದುಕುಳಿಯುವ ಸ್ಥಿತಿಯಿಂದ ಬೆಳವಣಿಗೆಯ ಸ್ಥಿತಿಗೆ ಸಾಗುತ್ತಿದೆ. ಲಕ್ಷಣ 15, ಸಣ್ಣ ಯಶಸ್ಸುಗಳು ಸಿಗಲು ಆರಂಭವಾಗುವುದು. ಹಠಾತ್ ಕೆಲವು ಕೆಲಸಗಳು ಯಶಸ್ವಿಯಾಗುತ್ತವೆ. ಸಣ್ಣ ಪ್ರಮಾಣದ ಹಣ, ಒಂದು ಉತ್ತಮ ಅವಕಾಶ, ಒಬ್ಬ ಒಳ್ಳೆಯ ವ್ಯಕ್ತಿಯ ಪರಿಚಯ, ಇವೆಲ್ಲ ಭವಿಷ್ಯದ ಬದಲಾವಣೆ ಸಣ್ಣ ಸಂಕೇತಗಳಾಗಿರಬಹುದು. ಲಕ್ಷಣ 16, ನಕಾರಾತ್ಮಕ ಜನರಿಂದ ದೂರವಾಗಲು ಮನಸ್ಸಾಗುವುದು.
ಸದಾ ನಿರುತ್ಸಾಹಗೊಳಿಸುವವರಿಂದ ದೂರ ಉಳಿಯುವ ಮನಸ್ಸಾಗುತ್ತದೆ, ಏಕೆಂದರೆ ಮನಸ್ಸು ಈಗ ಸಕಾರಾತ್ಮಕತೆಯನ್ನು ಹುಡುಕುತ್ತಿದೆ. ಲಕ್ಷಣ 17 ಆತ್ಮವಿಶ್ವಾಸ ಹೆಚ್ಚಾಗುವುದು, ನನಗೂ ಸಾಧ್ಯ ಎಂಬ ಭಾವನೆ ಹುಟ್ಟುತ್ತದೆ. ಲಕ್ಷಣ 18 ಹೊಸ ಕಲ್ಪನೆಗಳು ನಿರಂತರವಾಗಿ ಮೂಡುವುದು, ವ್ಯಾಪಾರ ಯೋಜನೆಗಳು, ಹೊಸ ಆಲೋಚನೆಗಳು, ಬದುಕಿನ ಯೋಜನೆಗಳು. ಲಕ್ಷಣ 19 ದೇವರ ಮೇಲೆ ನಂಬಿಕೆ ಹೆಚ್ಚಾಗುವುದು, ಕೆಲವರು ಹೆಚ್ಚು ಆಧ್ಯಾತ್ಮಿಕರಾಗುತ್ತಾರೆ. ಲಕ್ಷಣ 20 ಹಳೆಯ ಕೆಟ್ಟ ಅಭ್ಯಾಸಗಳು ಕಡಿಮೆಯಾಗುವುದು, ತಡವಾಗಿ ಎದ್ದುಕೊಳ್ಳುವುದು, ಸೋಮಾರಿತನ ಅಗತ್ಯವಿಲ್ಲದ ಚಟಗಳು ಕಡಿಮೆಯಾಗುತ್ತವೆ. ಲಕ್ಷಣ 21 ಒಳಗಿನಿಂದ ಒಂದು ಧ್ವನಿ ಕೇಳಿಸುವುದು, ನಿನ್ನ ಜೀವನ ಬದಲಾಗಲಿದೆ. ಈ ಅನುಭವವನ್ನು ಹಲವರು ವಿವರಿಸಲಾಗುವುದಿಲ್ಲ, ಆದರೆ ಅದನ್ನು ಆಳವಾಗಿ ಅನುಭವಿಸುತ್ತಾರೆ. ಕೊನೆಯದಾಗಿ ಹೇಳುವುದೇನೆಂದರೆ, ಮಿತ್ರರೇ, ಶ್ರೀಮಂತಿಕೆ ಅಂದರೆ ಕೇವಲ ಹಣವಲ್ಲ, ಮನಸ್ಸಿನ ಬದಲಾವಣೆ, ಆಲೋಚನೆಯ ಬದಲಾವಣೆ, ಜೀವನವನ್ನು ನೋಡುವ ದೃಷ್ಟಿಯ ಬದಲಾವಣೆ. ಇವೆಲ್ಲ ಮೊದಲು ಬರುತ್ತವೆ, ನಂತರ ಹಣ ಬರುತ್ತದೆ. ಒಂದು ಬೀಜ ಮೊದಲು ನೆಲದೊಳಗೆ ಬೆಳೆಯುತ್ತದೆ, ಆಮೇಲೆ ಮಾತ್ರ ಮರ ಹೊರಗೆ ಕಾಣಿಸುತ್ತದೆ. ಈ 21 ಲಕ್ಷಣಗಳಲ್ಲಿ ನಿಮಗೆ ಯಾವ ಲಕ್ಷಣ ಹೆಚ್ಚು ಹತ್ತಿರವಾಯಿತು ಅದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತು ಇಂತಹ ಜೀವನದ ರಹಸ್ಯಗಳು, ಮನೋವಿಜ್ಞಾನ, ಸ್ವಪ್ನಶಾಸ್ತ್ರ ಹಾಗೂ ಆಧ್ಯಾತ್ಮಿಕ ವಿಚಾರಗಳ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಆರಂಭವಾಗಲಿ. ಧನ್ಯವಾದಗಳು.